ಬಂಗಾರ ನೀರ ಕಡಲಾಚೆ ಗೀಚಗಿದ ನೀಲ ನೀಲ ತೀರ ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಕರೆ ಬಂದಿತಣ್ಣ. ಶುರು ಮಾಡಿ ಸ್ಟಾರ್ಟ್. ಶ್ರೀ ಗುರು ಬಸವಲಿಂಗಾಯ ನಮಃ. ಧ್ವನಿ ಬರ್ತದೆ. ಈಗ ನಾನು ಇವತ್ತು ಈ ಸಮಕ್ಷಮ 6 ಜನರಲ್ಲಿ ನಾನೊಬ್ಬ. ಅಂದರೆ ಈಗ ನಾಗೇಂದ್ರ ಮಾಡಾಳೆ ಮತ್ತು ನಮ್ಮದು ನರಸಪ್ಪ ನಿಧಿ ಚುಂಚೋಳೆ ಮತ್ತು ಕಾಶಿನಾಥ, ತಮ್ಮದು ಲಕ್ಷ್ಮೀಕಾಂತ್ ಹಿಂಗೆ ಎಲ್ಲರಿಗೂ ಒಂದು ಭೇಟಿಯಾಗಿ ಬಂತು. ಹಿಂದೊಮ್ಮೆ ನಾವು ಒಂದ್ಸಲ ಈ ಊರ ಬಗ್ಗೆ ಹೇಳೀನಿ, ಆದರೆ ಅದು ಬರಲಿಲ್ಲ ಅಂತ ಗೊತ್ತಾಯ್ತು. ಊರ ಬಗ್ಗೆ ಹೇಳೋ ಹೊತ್ತಾಗ ಏನಾಗ್ಯದ, ಯಾವ ಊರ ಮೊದಲು ಇರೋಲ್ಲ. ಈಗ ಕಲ್ಲಾಪುರವಾಡಿ ಅಂತಾರೆ. ಕಲ್ಲಾಪುರವಾಡಿ ಹೆಂಗಾಯ್ತು, ಕಲ್ಲಾಪುರ ಹೋಗ್ಯಾರ ಕಲ್ಲಾಪುರವಾಡಿ ಆಯಿತು, ಯಾವ ಊರು ಹೋಗ್ಯಾರ ಮಾಡಿ ಆಯಿತು. ಹಿಂಗೆ ಯಾರೋ ಮೊದಲು ವಸತಿ ಮಾಡೋಲ್ಲ ಅವ್ರ ಹೆಸರಾಗ್ತದೆ. ಯಾವ ಊರ ಮೊದಲು ಇಲ್ಲ. ಈ ಊರು ಹ್ಯಾಂಗೆ ಆಯ್ತು ಅಂತ ಕೇಳಿದಾಗ ಅವ್ರು ಏನು ಮಾಡಿದ್ರೆ, ಹಿಂದಿನ ಹಿರಿಯರು ನೀರಿನ ತಾಳ ಇರಬೇಕು, ಗುಡ್ಡ ಆಸರ ಇರಬೇಕು ಅಂಥೇಳಿ ಈ ನಮ್ಮೂರಿಗೆ ಏನದು ಕೇಳಿ ದಕ್ಷಿಣ ಗುಡ್ಡ ಎತ್ತರದ, ಪಶ್ಚಿಮ ಗುಡ್ಡ ಅದ ಇಲ್ಲ ಅಂತಿಲ್ಲ, ಅತ್ಯಂತ ಎತ್ತರವಾದಂಥ ಗುಡ್ಡ ಇದು ದಕ್ಷಿಣಕ್ಕೆ ಅದ. ನೀರಿನ ತಳ ಈಗ ಬಹಳ ಅದ. ಯಾಕಂದ್ರೆ ಖಾನಾಪುರದ ಅಪ್ಪಶ ಬಿರಾದ ಅಂತೇಳಿ ಒಂದು PhD ಮಾಡ್ಯಾರ. ಹ್ಯಾಂಗೆ ಮಾಡ್ಯಾರ PhD? ಅಮರಾಜ ನದಿ ಅಂತ ಅದ, ಗಣಪುರ ಕೂಡ್ತದು. ಆ ಅಮರಾಜಿಗೆ ಎಲ್ಲಿ ಹುಡ್ತು, ಅಮರಾಜ್ ಎಲ್ಲಿ ಹುಡ್ತಾನಂತ ಅವ್ರು ಹೇಳ್ಯಾರ ಸಬ್ಬಡವಾಗಿ. ಹ್ಯಾಂಗಂದ್ರೆ ಉಸ್ಮಾನಾಬಾದ್ ಜಿಲ್ಲೆ ಒಳಗೆ ಉಮರ್ಗ ತಾಲೂಕು ಅದ, ಅಲ್ಲಿ ಆಲೂರು ದೂರ ಅದ. ಆಲೂರಿನಿಂದ ಸುರ ಆಗೋದೇ ಅಬರಜ. ಅದು ಸುರ ಎಲ್ಲಿಂದ ಹ್ಯಾಂಗೆ ಬಂತು, ಆಲೂರಿಂದ ಸುರ ಆಗೋದು ನಿರುಡಿ ಬಂತು. ಅಲ್ಲಿ ಜವಳಿ ಒಂದು ಹಳ್ಳಕ್ಕಂತ ಅಲ್ಲಿ ಸ್ವಲ್ಪ ಕೂಡ್ಲಾಯ್ತು. ಆ ಕೂಡ್ಲ ಮುಂದುವರೆದು ಎಲ್ಲಿ ಬಂತು, ಪಡ್ಸಾವಳಿ ಬಂದಾಗ ಹಿರಿಚುಂಚೋಳಿ ಮತ್ತು ಸಣ್ಣ ಚುಂಚೋಳಿ ಅಲ್ಲೊಂದು ಬಂತು, ಅಲ್ಲೊಂದು ಕೂಡ್ಲಾಯ್ತು. ಅದು ತಕ್ಕೊತ್ತು ಜರೋಳಿಗೆ ಹೋದಾಗ ಹೆಬಳಿ ಹಳ್ಳ ಬಂತು. ಈಗ ಮುಂದೆ ಅಲ್ಲಿ ಹೋಗಿ ಮುಂದೆ ಹೋಗ್ಲಿಕ್ಕತ್ತಾರ, ಏನಾಗ್ಲಿಕ್ಕತ್ತಾರ ಅದಕ್ಕೆ ಜರೋಳಿ ಏನೋ ಕುಸುರು ಸನಿ ಹೋಗೋಣ. ಇದು ಅಮರಾಜ ಇದು ಮರ್ಜಿಯಲ್ಲಿ ಶುರು ಮಾಡಿದ್ರು. ಮರ್ಜಿ ಹೆಸರ ಅಪಭ್ರಂಶ ಅಮರಾಜ ಮೂಡಿದು. ಅಮರಾಜ ಹೋಗಿ ಜನರ ಬಾಯಾಗ ಮರ್ಜಿ ಆಗಿತ್ತು. ಅದಕ್ಕೆ ಮರ್ಜಿದು ಅಮರಾಜ ಮೂರು ಸ್ಥಳ ಅಂತಂದ್ರೆ ಆಲೂರು ತಾಲೂಕ ವರ್ಗ, ಅಲ್ಲಿಂದ ಜಿಲ್ಲಾ ಉಸ್ಮಾನಾಬಾದ. ಅದು ಒಂದು ಹಾಡು ಹೇಳ್ತಾರೆ. ಯಾರು ಹೇಳ್ತಾರೆ? ಭೀಮಾ ಅಮರಾಜ ಸಂಗಮ ತೀರಿ ಗುರು ದತ್ತ ಹಾಡ್ಗಾಪುರಿ. ಅಮರಾಜ ಹೋಗೋಡಿಯಲ್ಲಿ ಕೂಡ ಕೇಳಿದಾಗ ಅದು ಪೂರ್ವ ಕೂಡಿದಾಗ ದಕ್ಷಿಣ ಉತ್ತರಕ್ಕೆ ಆಯ್ತದ. ಎಲ್ಲಿ ಉತ್ತರ ವಾಹಿನಿ ಇರ್ತದೆ ಅಲ್ಲಿ ಮಹತ್ವ ಇರ್ತದೆ ತಿಳ್ಕೊಂಡು. ಇವತ್ತು ಗಾಡಿಗಾಪುರ ಯಾಕೆ ಮಹತ್ವ ಅದ? ಉತ್ತರ ವಾಹಿನಿ ಅದು ಎಲ್ಲಿದೆ, ಕೂಡಲ್ದಾಗ ಅದು. ಅಲ್ಲಿ ಗಾಡಿಗಾಪುರ ಉರ್ಸನಿ ಇಲ್ಲ, ಅಲ್ಲಿ ಪೂರ್ವ ವಾಹಿನಿ ಅದು. ಉತ್ತರ ವಾಹಿನಿ ಇದ್ದಲ್ಲಿ ಪೂರ್ವ ಪುಣ್ಯದ ತಿಳ್ಕೊಂಡು ಎಲ್ಲ ಜನ ಹೋಗ್ತಿರ್ತದೆ. ಆಗ ಪಡ್ಸಾವಳಿಯಿಂದ ಹೋದಂಥ ಇದು ಅಬರಜ, ಪಡ್ಸಾವಳಿ ಅಬರಜ ದಂಡಿ ಪಡ್ಸಾವಳಿ ಅದ. ಈ ಪಡ್ಸಾವಳಿ ಹ್ಯಾಂಗಾಯ್ತಪ್ಪ ಅಂತ ಕೇಳಿದಾಗ ಈ ಚಲೋ ಅನ್ನಿಸಿ ಅಲ್ಲಿ ರಾಮ ಬಂದು ಏನು ಮಾಡ್ದ, ಎಲ್ಲ ಊರಾಗೂ ಹೋದ, ತೀರ್ಥಕ್ಕೆ ಹೋದ, ನರೋಣಿಗೆ ಹೋದ, ಖಂಡಾಳಕ್ಕೆ ಹೋದ. ಹಾಗೆ ಪಡ್ಸಾಲಿಗೆ ಬಂದು ಲಿಂಗ ಸ್ಥಾಪನೆ ಮಾಡ್ದ. ಆ ಪೂರ್ವಿದೆ ಹಿಂಗೆ ಅದ, ಈ ಸದ್ಯ ಅದ. ಹಂಗೆ ಅವ ಬಂದು ಹೋದ ನಂತರ ಯಾರು ಬಂದರು ಮಾತಾಡಿ ಕೇಳಿದ್ರೆ ಮುದ್ದೂರು ದಾಸಮ್ಮನವ್ರು ಬಂದರು. ಮುದ್ದೂರು ದಾಸಮ್ಮ ಬಂದಾಗ ಇನ್ನೇನಾಗಿತ್ತು ಪರಿಸ್ಥಿತಿ ಅಂತ ಕೇಳಿದ್ರೆ, ಇಲ್ಲಿ ಒಂದು ಇದು ಇತ್ತು, ಏನು ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ ಇತ್ತು. ಅದು ಪಾಠಶಾಲೆ ಅಂತ ಕರೆದ್ರು. ಈ ಊರ ಹಾಳಾಗ್ತದೆ. ಹೆಂಗೆ ಹಾಳಾಗ್ತದೆ? ಭೂಕಂಪ ಅಂದ್ರೆ ಹಾಳಾಗ್ತದೆ, ಪ್ಲೇಗ್ ಬಂದ್ರೆ ಹಾಳಾಗ್ತದೆ, ಗಾಡಿ ಬಂದರೆ ಹಾಳಾಗ್ತದೆ. ಹಿಂಗೆ ಅದೇನು ಹೊರಗೆ ಹೋಗ್ತದೆ. ಹೊಲ್ದಾಗ ಹೋಗಿ ವಸತಿ ಮಾಡ್ತಾರೆ ಎಲ್ಲರೂ. ಹಿಂಗೆಲ್ಲ ಒಂದು ಕಾಲ ಮುದ್ದೂರು ದಾಸೆ ಬಂದಾಗ ಏನು ಮಾಡಿದ್ರು, ಎಲ್ಲರೂ ಹೊರಟು ಹೋಗಿರು. ಊರು ಖಾಲಿ ಇತ್ತು. ಅವರೊಂದು ಊರು ಖಾಲಿ ಎಲ್ಲಿ ಹಿಂಗೆಲ್ಲ ಹಿಂಗೆ ಜಡ ಆಪತ್ತು ಬರೋಣ ಊರು ಖಾಲಿ ಆಗ್ಯದ. ಈ ಕೂಡ್ರೆ ಕೇಳಿ ಕೂಡ್ಸಿದ್ರು. ಅವರು ಹ್ಯಾಂಗೆ ಕೂಡ್ಸಿದ್ರು? ಅವ್ರಂದ್ರು, ನೀವು 7 ಜಾಗಿನಾಗ ಹೋಗಿರಿ, 7 ಜಾಗಿನ ಹೋಗಿರಲ್ಲ, 7 ಗುಂಪು ಅವಳು ಸದ್ಯ ಅವ ನಮ್ಮಲ್ಲಿ ಅವ ಕುರುವ ಎಲ್ಲ ಹಾಳು ಮಾಡವ. ಅಲ್ಲಿ ಚುಂಚೋಳಿಗೆಲ್ಲ ಹಳದ್ ಮಾಡಿ ಹಾಳು ಮಾಡೋದು. ಹಂಗೆ ಇಲ್ಲೆಲ್ಲ ಅವ 3 ಕಿಲೋಮೀಟ್ರ್ ಹಾಳು ಮಾಡೋದು. ಅಂದರೆ ಅಲ್ಲಿ ಹೋಗಿ ವಸತಿ ಮಾಡಿದ್ರು. ಅವ್ರು ಬಂದು ಕೂಡಿಸಿ ಏನು ಹೇಳಿದ್ರು, ಇದು ಪಡು ಸಲಿಗೆ, ಪಡು ಅಂತ ತೆಗೆದುಕೊಂಡು ಸಲಿಗೆನೇ ಪ್ರೇಮ, ನೀವೆಲ್ಲರೂ ಪ್ರೇಮ ತೊಗೊಂಡು ನೀವು ಎಲ್ಲಿ ಇರಬೇಕು ಕೂಡಿಸ್ಬಾದ್ರು. ಅವ್ರು ಮೊದಲು ದಾಸಮೇನವ್ರು ಬಂದು ಹೋದ್ರು, ಮೊದಲು ರಾಮ್ ಬಂದು ಹೋದ. ಹಿಂಗೆ ಬರ್ತಾ
ಇವ ಧರ್ಮಪ್ಪ ನಾವು ಏನು ರೂಢಿ ಒಳಗದ ಅವ್ನು ಲಕ್ಕಪ್ಪಯ್ಯ ಎಲ್ಲಿದ್ದು ಬಂದ ಗೊತ್ತಿಲ್ಲ. ಆದ್ರೆ ಬಂದು ಏನು ಮಾಡ್ದ, ಕೂಡ ಸ್ಥಳದಾಗ ಪತ್ರಿಕೆ ಇದ್ದು ಕೂತ ಊರವ್ರು ನೋಡಿದ್ರೆ ಯಾರೋ ಕೂತ ಅಂತ ಬಂದ್ರೆ ನೀವು ಕೈ ಮಾಡ್ದೆ, ಯಾಕೆ ಮಾಡ್ದ, ನಾವು ಮಾತಾಡೋಂಗಿಲ್ಲ, ಮತ್ತು ನಿಮ್ಗೆ ಏನು ಬೇಕು, ಒಂದು ಕಲ್ಲು ತೊಗೊಂಡು ಹಿಂಗೆ ಮಾಡ್ದ. ಅಂದ್ರೆ ಕಲ್ಲು ಅಳತಿ ಸುತ್ತಾಡ್ತೀನಿ ನನಗೆ ಜಮೀನು ಕೊಡ್ರಿ. ಇವರೊಂದ್ರು ಭೂಮಿ ನಮ್ದಲ್ಲ, ಇರೋದು ದೇಶಮುಖದ, ಅವ್ರಿಗೆ ಕೇಳಬೇಕಾಗ್ತದ. ಗಪ್ಪ ಆದ್ರು ಎಲ್ಲರೂ. ಅವ್ರಿಗೆ ಕನಸಾಯ್ತು. ಕನಸಾಗ ಮನೆಗೆ ಹೇಳಿ ಬಂದರು, ನಾನು ಹೊಲ್ದಾಗ ಯಾರೋ ಕೂತಾರೆ, ಬಂದು ನೋಡಿದ್ರು, ಅಪ್ಪ ಏನು ಬೇಕು ನಿನಗೆ, ಒಂದು ಸುತ್ತಾಡ್ತಿ ಕಲ್ಲು ಅವ್ರು ಕೊಟ್ಟು ಹೋದ್ರು ಆ ಭೂಮಿ. ಅವಾಗ ಹಿಡ್ಕೊಂಡು ಅವ್ರು ಇಲ್ಲೇ ವಸತಿ ಮಾಡಿದ್ರು, ಸರಸಬ್ಬಿಗೆ ಹೋದ್ರು, ಜಕ್ಕವ ಮತ್ತು ಶಬ್ಬವ ಹೀಗೆಲ್ಲ ಅವ್ರು ಶಿಷ್ಯರಾದರು. ಮುಂದೆ ಅವ್ರು ಎಷ್ಟೋ ವರ್ಷದಿಂದ ಇಲ್ಲಿ ಚಡಿ ವೈದ್ಯವ್ರ ಆರಾಧನೆ ಮಾಡ್ತಿರು. ಮುಂದೆ ಅವ್ರು ನಿಮ್ಮರಿಗೂ ಹೋದ್ರು, ಜಾಗೀರಾಗಿತ್ತು ಎಲ್ಲ ಕಡೆ. ಇಲ್ಲಿ ಅವರು ಬಂದಾರ, ಒಬ್ರು ಲಕ್ಕಪ್ಪ ಅಂತ ಬಂದಾರನ್ನ ಧರ್ಮದಿಂದ ನಡೆದು ಧರ್ಮಪಾಲ ಶುರು ಮಾಡಿದ್ರು. ಸೀಮಿಗೆ ಹೋಗೋಣ ಅವ್ರು ಏನು ಮಾಡಿದ್ರು, ಬಂದಾರ ಮಾತು ಕರಿಬೇಕು ತಿಳ್ಕೊಂಡು ಕರಲಿಕ್ಕೆ ಹೋದ್ರು. ಕುದುರೆ ಒಯ್ದ್ರು, ಕುದುರೆ ಮೇಲೆ ಕೊಡ್ಸೋಳ್ರು, ತಂದು ಬನ್ನಿ ಊರಿಗೆ ಮುಟ್ಸಿದ್ರು. ಏನ ತಗೊಂಡು ವರ್ಷಿಗೆ ಆ ಸೀಮಿ ಕುದುರೆ ಒಯ್ತಾರಂತ ಪರಪ್ಪರ ನಿಮ್ಮರಿ ಒಳಗದ. ಈ ಕಡೆ ಗುಡಿ ಕಟ್ಟಾರ, ಅಲ್ಲಿ ಗುಡಿ ಇರಲಿಲ್ಲ, ನಮ್ಮಲ್ಲಿ ಗುಡಿ ಅದ, ಎಲ್ಲ ಅದ. ಇಲ್ಲಿ ಅವ್ರು ದೇಹ ಬಿಟ್ರು. ಹಾಗಾಗಿ ಲಕ್ಕಪ್ಪನೇ ಧರ್ಮಪ್ಪ ಲಕ್ಕಪ್ಪ ಏನು ಅಂತರಿಲ್ಲ. ಅವ್ರು ಶರಣ ಮಾರ್ಗದವರು. ಅಪ್ಪ ಎಲ್ಲೋ ಅವ್ವ ಎಲ್ಲೋ ಯಾರು ಕುಲಾಗ ಹೋದ್ರೆ ಏನೂ ಕುನಿಲ್ಲ. ಅವ್ರು ವಿಜೃಂಭಣೆಯಿಂದ ಜಾತ್ರೆ ಆಗ್ತದೆ, ಗ್ರಾಮ ದೇವತೆ ಹಾರ. ಈಗ ಅವ್ರ ಬಗ್ಗೆ ಹೇಳಿದ್ರೆ ಎಲ್ಲ ಈಗ ಶ್ರದ್ಧೆಯಿಂದ ಭಾವನೆಯಿಂದ ಬೆಡ್ಕೊಂಡ್ರೆ ಅದೆಲ್ಲ ಯಥಾ ಪ್ರಕಾರ ಆಗ್ತದಂತ ಎಲ್ಲರ ಭಾವನೆ ಅದ. ಅದೇ ಪ್ರಕಾರ ಚೈತ್ರ ಶುದ್ಧ ಚೈತ್ರ ಒದ್ದೆ ಸತ್ವಿಗೆ ಅವ್ರದ್ದು ರಥಯಾತ್ರೆ ಆಗ್ತದೆ. ಇದರಂತೆ ಎಲ್ಲರೂ ಗ್ರಾಮದವ್ರು ಕೂಡ ಮಾಡ್ತಾರೆ. ಈಗ ಧರ್ಮಪ್ಪನವ್ರಿಗೆ ಅಡ್ಡೇಜ್ ಆಗಿದಾಗ ಅಳಂತ ಆಳ್ಕೊಂಡು ನಿಬ್ಬರಿಗೆ ಪಡಿಸೋಳಿ ಇದು ಕೊಟ್ಟು ಮತ್ತೆ ಎಲ್ಲಿಲ್ಲ. ಅದ್ರ ಪ್ರಭಾವ ಏರ್ತದೆ ಎಲ್ಲ ಕಡೆ ಅದ. ಹಂಗೆ ಶರಣರ ಪ್ರಭಾವ ಹೆಂಗದ ಅಂತ ಕೇಳಿದ್ರೆ, ಶರಣ ಕೇಳಿತ್ತ ಅಲ್ಲಿ ಗುಲ್ಬರ್ಗದ ಎಲ್ಲರೂ ಹೋಳಿಗೆಗಳು ಊಟ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಒಬ್ಬೊಬ್ರ ಪ್ರಭಾವ ಇಟ್ಟಿರ್ತದೆ. ನಮ್ಮ ಯಶು ಕೃಷ್ಣದ ಪ್ರಭಾವ ಎಲ್ಲಿ ಇತ್ತಿದ್ದು, ಗೌತಮ ಬುದ್ಧ ಇಟ್ಟು ಚಳಬಸಪ್ಪದ ಇಟ್ಟಿತ್ತು. ಹಾಗೆ ಒಬ್ಬೊಬ್ರ ಪ್ರಭಾವದಿಂದ ಆಗ್ತದೆ. ಹಿಂಗಾಗಿ ಧರ್ಮಪ್ಪ ನಮ್ಮ ಊರಿಗೆ ಬರಬೇಕಾದ್ರೆ ಎಲ್ಲಿದು ಬಂದು ಗೊತ್ತಿಲ್ಲ. ಅದ್ರ ಬಂದಲ್ಲಿ ದೇವರಾದ ಬೆಸಲಿಗೆ ಹೋಗೋಣ ಕಂಬಾರವರು ಉಲ್ಟಾ ಹೇಳನ್ನ ಅದು ಶಾಪ ಕೊಡೋಣ, ಅದು ಧೋತ್ರ ತೊಳೆದು ಅದಕ್ಕೆ ಇದು ಮಾಡಿದ್ರು. ಅದು ಧೋತ್ರಿಗೆ ಬಂತು, ಪಟ್ಸೋಳಿ ಬಂದರು. ಹಿಂಗೆ ಮೊದಲು ದಾಸಮೆ ಬಂದು ಹೋದ್ರು. ಮತ್ತು ಇನ್ನೊಬ್ರು ಯಾರು ಬಂದ್ರು ಅಂತ ಕೇಳಿದ್ರೆ ನಿರ್ಗುಡಿದಿಂದ ನಾವು ಸಿದ್ದಪ್ಪಕ್ಕೆ ಬಂದ. ಇದೇ ಸಮಾಜದವರು. ಅವರು ಅವಧೂತ ಮನುಷ್ಯರೇ. ಅವ್ರು ಅಂತಾರೆ. ಮತ್ತೆ ಯಾರು ಬಂದರು, ಒಬ್ರು ಎಳ್ಸಂಗಿಲಿಂದ ಎಳ್ಸಂಗಿಲಿಂದ ಅವ್ರು ಬಸಾಯಪಾತ ಬಂದರು. ಅವರು ಸಮಾಜ ಇಲ್ಲಿ ಅದ. ಹಿಂಗೆ ಬರ್ತಾರೆ ಎಲ್ಲರೂ ಬರ್ತಾರೆ. ಹ್ಯಾಂಗೆ ಬರ್ತಾರೆ, ಎಲ್ಲಿ ಪುಣ್ಯ ಸ್ಥಳ ಅದ ಅಲ್ಲಿ ಹೋಗ್ಬೇಕು ಅನಿಸ್ತದ ಬರ್ತಾರೆ. ಎಲ್ಲ ಉಸ್ತುವಾರಿಗಳೇ ಖಂಡೇರ ಮಾಡಿದಾರ ತುಂಬ ಬಂದ್ರು ಇಲ್ಲಿ. ಅವರು ಸಮಾಜ ಇಲ್ಲಿ ಅದ. ಹಿಂಗೆ ಎಲ್ಲರೂ ಬರ್ತಾರೆ. ಒಟ್ಟಿಗೆ ಸುಲಾಭ ಸಿದ್ದರಾಮಂದು ಕುಂಡನಗರ ಅಂಥೇಳಿ ನಮ್ಮದು ಎಷ್ಟು ಜನ ಅಲ್ಲಿ ಹೋಗಿ ವಸತಿ ಮಾಡ್ಯಾರ. ಹಾಗೆ ಯಾಕೆ ಏನೋ ಅನಿಸ್ತದೆ ಇಲ್ಲಿ ಮಾಡ್ಯಾರ. ಒಟ್ಟಿಗೆ ಹೇಳೋದಂದ್ರೆ ಇಲ್ಲಿ ಅಮರಾಜ ಮೂಲದ ಗುಡ್ಡ ದಕ್ಷಿಣಕ್ಕದ. ಈಗ ಒಂದು ವಾಸ್ತು ದೃಷ್ಟಿಯಿಂದ ನೋಡ್ಕೊಂಡ್ರೆ ಉತ್ತರಕ್ಕೆ ಹೋಗೋಣ ಎಷ್ಟು ದೂರವರೆಗೆ 3 ಕಿಲೋಮೀಟರ್ ಗುಡ್ಡೆ ಇಲ್ಲ, ಬೈದದ. ದಕ್ಷಿಣಕ್ಕೂ ಗುಡ್ಡದ, ಪಶ್ಚಿಮಕ್ಕೂ ಗುಡ್ಡದ, ಪೂರ್ವಕ್ಕೂ ಗುಡ್ಡ ಇಲ್ಲ, ಬೈದದ. ಒಟ್ಟಿಗೆ ಈ ಊರ ವಸ್ತಿನೂ ಚಲೋ ಅದ. ಬಂದವರು ಇಲ್ಲೆಲ್ಲ ನಾವು ಉಪದೇಶ ಮಾಡಿ ಹೋಗ್ತಾರೆ. ಮತ್ತು ಎಲ್ಲರೂ ಈಗ ಸದ್ಯ ನಿರ್ಗುಣ ಮಲ್ಲಯ್ಯ ಮಲ್ಲಯ್ಯ ಅಂತಾರಲ್ಲ, ಅವ್ರದ್ದೊಂದು ನೀರು ಸ್ಥಾಪನೆ ಮಾಡಿದ್ರೆ ಸದ್ಯ ಅವ್ರಿಗೆ ಬಿಟ್ಟು ಇಲ್ಲಿ ಯಾರು ಬಂದಿಲ್ಲ. ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ಹಿಂದೆ ಬಂದವ್ರು ಹೋಯ್ತಾ 5-6-7 ಮಂದಿ ಬಂದರು. ಏನಿದೆ ಈ ಊರಿನ ಇತಿಹಾಸ ಕೇಳಿದ್ರೆ ಪಡು ಸಲಿಗೆ ಅಂತ ಅವ್ರು ನಾಮಕರಣ ಮಾಡ್ಯಾರ. ಮೊದಲು ಪಟ್ಟಶಾಲೆ ಅಂತ ಅಂದರು. ಯಾಕೆ ಇದು ಏನಿರ್ತದೆ ಸಂಸ್ಕೃತ ಅಭ್ಯಾಸ ಅಲ್ಲಿ ಪಾಠಶಾಲೆ ಅಂತ ಇರ್ತದೆ. ಆ ಪಾಠಶಾಲೆ ಕ್ರಮೇಣ ಬಂದಾಗೋಯ್ತು. ಊರೆಲ್ಲ ಖಾಲಿ ಆಯಿತು ಮತ್ತು ಕೂಡ್ತು. ಒಟ್ಟಿಗೆ ಶಾಂಡ್ರು ಇಲ್ಲಿ ಬಂದು ಹೋದರು. ಶಾಂಡ್ರು ಬರ್ತಾ ಇದ್ದಾರೆ. ಹಿಂಗೆ ಪಡಸಾಳ ಇತಿಹಾಸ ಈಗದ ಅಬರಾಜ ನದಿ ಮೂಲದ ಮತ್ತು ಶಾಂಡ್ರು ಬಂದು ಜಾಗಗಳವ. ಒಟ್ಟಿಗೆ ಏನದ ಪಡಸಾಲಿಗೆ ಏನಾದ್ರು ಊರ ಅಲ್ಲಿ ಜಮಖಂಡಿ ಮಂಡ್ಯ ಚಿಕ್ಕ ಪಡಸಾಲಿಗೆ ಹಿರಿ ಪಡಸಾಲಿಗೆ ಎರಡವ. ಆದ್ರೆ ಅದು ಬೇರೆನೆ, ನಮ್ಮ ಇದು ಬೇರೆನೆ. ಇದು ಗುಲ್ಬರ್ಗ ಜಿಲ್ಲೆಗೆ ಒಂದೇ ಪಡಸಾಲಿಗೆ. ಈಗ ಮಾಡೋದು ಇತಿಹಾಸದ ಮೂಲ ಖಣಿ ಅದ, ಶಾಂಡ್ರ ನಾಡದ, ಕವಿಗಳು ಇಲ್ಲಿ ಪುರಾಣಿಕರು ಎಷ್ಟೋ ಮಂದಿ ಇದ್ರು. 2-3 ಅಲ್ಲಿ ಹಳ್ಳಿ ಹೇಳ್ಬೋದು. ಒಟ್ಟಿಗೆ ಏನ ಇಲ್ಲ ಅಂದ್ರೆ ಇಲ್ಲೊಂದು ಇದು ಸ್ಪರ್ಶದ ಸಂಪರ್ಕ, ಇಲ್ಲೊಂದು ಜ್ಞಾನದ ಗವಿ ಜ್ಞಾನ ವಿಗಾದ ಅಂತ ಮಾತದ. ಒಟ್ಟಿಗೆ ಏನ ಪಡಸಲಿಗೆ ಇದೆ ಅನ್ನೋದು ಪಡು ಸಲಿಗೆ, ಪಡು ತೆಗೆದುಕೋ ಸಲಿಗೆ ಪ್ರೇಮ ಅಂತ ಅನ್ನೋದು ಊರಿನ ಇತಿಹಾಸ ಇನ್ನೂ ಭಾಳ ಅದ. ಇಲ್ಲಿ ಇನ್ನೊಂದು ಮತ್ತು ನಾ ಮರ್ತಿದ್ದೆ ಏನಂತ ಕೇಳಿದ್ರೆ, ಪುರಾಣದಾಗ ಹೇಳಬೇಕಾದ್ರೆ ಕಾಶ್ಮೀರ ಪುರವಾಸಿನಿ ಅಂತ ಸ್ತೋತ್ರ ಮಾಡ್ತಾರೆ. ಅಂದ್ರೆ ಏನು, ಕಾಶ್ಮೀರ ಪುರವಾಸಿನಿ ಅಂತ ಸರಸ್ವತಿಗೆ ಸ್ತವನ ಮಾಡ್ತಾರೆ. ಅದು ಕಾಶ್ಮೀರ ಪುರವಾಸಿನಿ ಸರಸ್ವತಿ ಅಲ್ಲಿ ಇದ್ದು ಖರೆ ಅದು
ಪಾಕಿಸ್ತಾನ ಹೋದ ನಂತರ ಅವ್ರ ಕಡೆ ಹೋಯ್ತು. ಅಲ್ಲಿಂದ ಏನಾಗಿದೆ, ಇವರೇ ಒಂದು ಬಾರ್ಡರ್ ಮೇಲೆ ಒಂದು ಗುಡಿ ತಯಾರು ಮಾಡ್ಯಾರ. ಅದಕ್ಕೆ ಸರಸ್ವತಿ ಗುಡಿಯಲ್ಲಿ ಇಲ್ಲ, ಬ್ರಹ್ಮನ ಗುಡಿಯಲ್ಲಿ ಇಲ್ಲ, ಅವ್ರಿಗೆ ಪೂಜೆ ಆಗಂಗಿಲ್ಲ. ಆದ್ರೆ ಪಡಸಾವಳಿ ಸರಸ್ವತಿ ಗುಡಿ ಅದ. ಯಾಕೆ ಪಾಠಶಾಲೆ ಐತಲ್ಲ ಅಲ್ಲಿ ಸದ್ಯ ಅದ, ಅಲ್ಲಿ ಐವಳ್ಳಿದೊಳಗೆ ಅದ, ಬೈದಾಗದ, ಇಲ್ಲಿಲ್ಲ. ಚಲೋ ಮಂದಿರದೊಳಗದ, ಮಂದಿರ ಹಾಳಾಗ್ಯದ. ಕೈಯಾಗ ವೇದ ಅದ, 4 ಕೈ ಅವ, ಎಲ್ಲ ಅದ. ಸರಸ್ವತಿ ನೋಡಪಡಿ ಅದು ಕುರುವದ, ಅದು ಉದ್ದಾರ ಇದಾಗಿಲ್ಲ, ಜೀರ್ಣೋದ್ಧಾರ ಆಗಿಲ್ಲ. ಆದ್ರೆ ಸರಸ್ವತಿ ಮಂದಿರ ಇಲ್ಲ ಅದ, ಸರಸ್ವತಿ ಮಂದಿರ ಇಲ್ಲ ಅದ. ಈಗ ನನಗೂನಾದ್ರೂ ಸಜಾ ಈಗ ನಾ 8ನೇ ಮಗ ನಮ್ ತಂದಿಗ. ಶೇವಟ್ ಕೃಷ್ಣ, ಇವತ್ತು ಕೃಷ್ಣ ಜನ್ಮ ಅದ, ನಾನು 8ನೇ ಮಗ. ಹ್ಯಾಂಗೇನು ಕವಾಚನ, ಶ್ರವಣ, ಮನನ, ನಿಜದಾಸ್ ಇವೆಲ್ಲ ತಂತಾನೆ ಬಂದದ್ದೆ. ಅದ್ರೊಳಗೆ ನಾ ಬಂದವ. ಈಗೆಲ್ಲ ಈ ಸಂಘದ ಬಳಗ 55 ಮಂದಿ ಬಂದಾರಲ್ಲ, ಅವರೆಲ್ಲ ನಮ್ ಬಳಗನೆ. ಇಂಥವ್ರು ಎಷ್ಟು ನಾ ಸತ್ಸಂಗ ಮಾಡ್ಕೊಂಡು ಹೋಗೀನಿ, 10 ವರ್ಷ ವಚನೋತ್ಸವ ಮಾಡ್ಕೊಂಡು ಹೋಗೀನಿ. ಮತ್ತೆ ಇದ್ರಾಗ ರೈತ ಸಂಘದಾಗ ಹೋಗಿ ಎಲ್ಲ ರೈತರಿಗೆ ಕೈದು ಹಚ್ಕೊಟ್ಟೆ, ಮೇವು ಹಚ್ಕೊಟ್ಟೇನಿ. ಒಟ್ಟ ಸಂಘದ ಬಲ, ಸಂಘಕ್ಕೆ ಹೋಗ್ಬೇಕು ಅನ್ನಿಸ್ತದ. ನನ್ ಮನಿಗಿಂತ ಹೆಚ್ಚು ಸಂಘದ ಮೇಲೆ ಹೆಚ್ಚು ಪ್ರೇಮ ಅದ. ಇಲ್ಲಿ ತನಕ ನಾ ಅಲ್ಲೇ ಬಂದಿದ್ದೀನಿ. ಮತ್ತು ಒಟ್ಟಿಗೆ ಏನದ ಸತ್ಸಂಗದ ಬಲ ನಂಗೆ ಈ ಕಡೆ ಕಮ್ಮಿ ಆಗ್ಯದ. ಈಗ ನನ್ಗೆ ಅದಲ್ಲ ಹೇಳಿ ನಾನು ಈಗ ಇದ್ರಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ 31/1/1939 ಜನ್ಮ. ಇಲ್ಲಿ ತನಕ ನನ್ಗೆ ಏನಾಯ್ತಂದ್ರೆ 85 ಜನವರಿ ಮುಗ್ದಾವ, 86 ಚಾಲು ಅದ. ಕಾಶಿಗೆ ಒಂದ್ಸಲ ಹೋಗಿ ಬಂದಿನಿ, ಶ್ರೀಶೈಲಕ್ಕೆ 2 ಸಲ ಹೋಗಿ ಬಂದಿನಿ. ಎಲ್ಲ ಯಾತ್ರಾ ಎಲ್ಲ ಆಗ್ಯದ. ಈಗ ಇನ್ನೂ ಅಂದ್ರೆ ಈಗ ಇಲ್ಲಿ ಇತಿಹಾಸ ಬಗ್ಗೆ ನಾನು ಸ್ವಲ್ಪ ಕೇಳ್ಪಟ್ಟೀನಿ ರೀ. ನಿಮ್ಮ ಪಡಸಾವಳಿ ಗ್ರಾಮದ ಬಗ್ಗೆ, ಇತಿಹಾಸ ಬಗ್ಗೆ, ಶಿಲಾಶಾಸನಗಳ ಬಗ್ಗೆ ಕೆಲವು ಶಾಸನಗಳು ಅವತ್ತಿರಲಿ, ಶಾಸನಗಳು ಅವ ರೀ. ಮತ್ತು ಕೆಲವು ಮೂರ್ತಿಗಳವ. ಅದು ಚಾಲುಕ್ಯರ ಆಳ್ವಿಕೆ ಕಾಲದಾಗ ಬಂದೇನು ಸ್ಥಾಪನೆ ಮಾಡ್ರಂತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದು ಈಗ ನಮ್ಮಲ್ಲಿ ಒಂದು ಶಾಸನ ಅದ. ಅದೇನ್ ಮಾಡ್ದ, ನಾವ 64 ಎಕರೆ ಒಬ್ರು ಕಲ್ಲೇಶ್ವರ ಹೆಸರಲ್ಲಿ ಅದ. ಅದು ಯಾರು ಅಪಹರಣ ಮಾಡ್ಯಾರ, ಅದು 100 ಆಕಳು ಕೊಯ್ದು ಪುಣ್ಯ ಪಾಪ ಅಂತದ. ಅಲ್ಲಿ ಅದ ಈ ಸೋಮೇಶ್ವರ ದೇಗುಲ ಅದ, ಕಲ್ಲೇಶ್ವರ, ಸೋಮಲಿಂಗೇಶ್ವರ ಶಿವಾಲಯಗಳವ. ಅಂದ್ರೆ ತಾಲೂಕೆ ರಾಜವಿದ್ಯಾಲಯ ಆಗ್ಯಾವ. ಈಗ ಹೇಳಿದ್ರಲ್ಲ, ಸರಸ್ವತಿ ಮಂದಿರ ಅದ, ದೇವಿ ಮಂದಿರ ಅದ, ಲಕ್ಷ್ಮೀ ಮಂದಿರ ಅದ, ಗುಡ್ಡದೆಲ್ಲಮ್ಮ, ಪಾರ್ವತಲ್ಲಮ್ಮ, ಹಿಂಗೆಲ್ಲ ಸರ್ವ ದೇವತೆಗಳವ. ಗಣೇಶ ಮಂದಿರ ಅದ, ಒಂದು ಸರ್ಸಂಬಿ ಪಡಸಾವಳಿ ಸೀಮೆ ಒಳಗದ. ಒಟ್ಟಿಗೆ ಹೇಳದಪ್ಪ ಅಂದ್ರೆ ಇದು ಭಾಳ ದಿನ ಊರದ. ತ್ರೇತಾಯುಗ ರಾಮನು, ತ್ರೇತಾಯುಗ ದ್ವಾಪಾರ, ತ್ರೇತಾಯುಗದಾಗ ರಾಮ ಹಿಡ್ಕೊಂಡು ಈ ಊರದ ಅನ್ನಂತ ನಿಶ್ಚಿತದ. ಇಲ್ಲಿಗೆ ನಾನು ತಿಳಿದಷ್ಟು ಹೇಳಿನಿ. ನಿಮ್ದು ಹವ್ಯಾಸ ಗುರುಜಿ, ಜರ ಹವ್ಯಾಸದ ಬಗ್ಗೆ ನೀವು ಸ್ವಲ್ಪ ಹೇಳ್ರಿ. ನಮ್ಮ ಕುಟುಂಬಕ್ಕಿಂತ ಸಮಾಜ ಹವ್ಯಾಸ ಬಹಳ. ಸಮಾಜ ಸಮಾಜ ಸುಖಿ ಇರ್ಬೇಕು, ಸಮಾಜದ ನಾವು ಓಡಾಡ್ತಿರ್ಬೇಕು. ಸಮಾಜ ನಮ್ದು ಕುಟುಂಬ, ಕುಟುಂಬ ನಮ್ಮ ಸಮಾಜ. ಸಮಾಜದ ಮೇಲೆ ಎಷ್ಟು ಪ್ರೇಮ ಅದ, ಅಷ್ಟು ಪ್ರೇಮ ಈ ಕುಟುಂಬಕ್ಕಿಂತ ಅದ್ರ ಮೇಲೆ ಹೆಚ್ಚು ನಮ್ಮದು. ಸಮಾಜ ಬಿಟ್ಟಿಲ್ಲ. ಉದ್ಯೋಗ ಏನು ಉದ್ಯೋಗ ಮೂಲದಾಗ ಒಕ್ಕಲ್ತಾನ ನೋಡ್ಕೊತ ಬಂದವ್ರು ನಾವು. ಮಕ್ಕಳೆಲ್ಲ ನೌಕರಿ ಹೋಗ್ಯಾರ. ಈಗ ಎಲ್ಲಾರ 2 ಸೈನಿಕರ, 2 ಕೃಷಿ ರೈತರ, ಮೊಮ್ಮಗಳ ಚಂದು ಮಾಡ್ತಾಳ. ಶರಣಬಸವೇಶ್ವರ ಹೈಸ್ಕೂಲ್ದಾಗ ಟೀಚರ್ ಮಂದಿ ಟ್ರೈನಿಂಗ್ ಕೊಡ್ತಾಳ. ಒಬ್ಬ ಮೊಮ್ಮಗಳ ಏನ್ ಮಾಡ್ತಾಳ, ಬ್ಯಾಗ್ದಾಗ ಕೆಲಸ ಮಾಡ್ತಾಳ. ಹಿಂಗೆಲ್ಲ ಯಾರು ವೈದಿಕರಿ ಹರ ಎಲ್ಲ. ಒಬ್ಬ ಮೊಮ್ಮಗಳ ಅಂತ ಮೆಡಿಕಲ್ದು ಕಲ್ತಾಳ, ಡಾಕ್ಟರ್ ಕೆಲಸ ಮಾಡ್ಲಾಗಿತ್ತಾಳ. ಒಬ್ಬ ಹೋಮಿಯೋಪತಿ ಡಾಕ್ಟರ್, ಒಬ್ಬಾಕಿ ಮಗನ ಮಗಳು ಅಲೋಪತಿ ಡಾಕ್ಟರ್ ಇರ್ತೀವಿ. ಮಗಳು ಆಯುರ್ವೇದ ಡಾಕ್ಟರ್ ಇರ್ತೀವಿ. ನಮ್ಮ ಹವ್ಯಾಸ ಏನಿಲ್ಲ, ಈಗ ವಯಸ್ಸಾಗ್ಯದ. ಏನಿಲ್ಲ, ಸಮಾಜ ಸುಖಿದ್ರೆ ಸಾಕು, ಇಷ್ಟೇ ನಂಗೆ. ಅಂದ್ರೆ ಶರಣರ ವಚನ ಬಗ್ಗೆ ಮತ್ತೆ ನೀವು ಸಾಕಷ್ಟು ಅದ್ರ ಬಗ್ಗೆ ಕಾಳಜಿ ಬೇಕಾಗಿ ಬರ್ದೀನಿ, ಓದಿನಿ, ಎಲ್ಲ ಹೇಳಿನಿ. ಬರೀ ನಾನೇ ಇದು ಮಾಡಿಲ್ಲ. ವಚನೋತ್ಸವ 250 ರೂಪಾಯಿ ಕೊಟ್ರಿ ಅವ್ರ ಕಾಕ. ನೀವು ಬಿಡಿ ಸಿಗರೇಟ್ ಕಲ್ಸಾಗಿಲ್ಲ, ಇದು ವಚನ ಕಲಿಸ್ತೀರಲ್ಲ, ಇವಾಗ 800 ರೂಪಾಯಿ ತೋರಿ, ನೀವು ಏನಾರ ಮಾಡ್ರಿ. ಒಟ್ಟು ಮಕ್ಕಳಿಗೆ ಕರ್ಕೊಂಡು ನೋಡೋದು, ಅವ್ರಿಗೆ ವಚನ ಹೇಳ್ಸೋದು, ಮಕ್ಕಳು ಬೆಳಿಲಿಲ್ಲ. ಅದು ಒಂದೇ ಸರ್ ಬಗ್ಗೆ ಹೆಂಗ್ರಿ ಒಡನಾಟ ನಿಮ್ದು? ಸರ್ ನಮ್ಮ ಅಪ್ಪ ಸರ್ ಬಗ್ಗೆ, ಇವ್ರ ಬಗ್ಗೆ ಇವ್ರದ್ದು ಸಣ್ಣತನದೊಳಗೆ ಅವ್ರು ಹೇಳದಲ್ಲಿ ಮೆಪ್ಸಾ ಹುಬ್ಬಳ್ಳಿ ಅಂತ ಹೇಳಿ ದೊಡ್ಡದಾಗಿ ಅವ್ರು ಶುರು ಆಗ್ಯದ ಸಮಾಜ ಅಂತ. ಸಮಾಜ ಒಟ್ಟು ಏನು ಊಟ ನಾವು ಸಮಾಜ ಮೇಲೆ ಪ್ರಿಯನ ಇಟ್ಟೆ ಅವ್ನು ಬರ ಇಲ್ಲ, ವಾಚ ಅದ ಪ್ರೇಮನ ಸಮಾಜ ಬಿಟ್ಟಿಲ್ಲ. ಅದ ಬಸವತತ್ವ ಹೊಳ್ಕೊಂಡಾನ, ಅದು ವಿಶೇಷ ಅದ. ಅದೇನಿಲ್ಲ, ಅದು ರಕ್ತಗತ ಬಂದದ. ಅದು ತಂದೆನೂ ಅವ್ರ ತಂದೆ ಕೈ ಕಲ್ತೀವಿ ನಾವು. ಇನ್ನೊಂದು ಹೇಳ್ಬೇಕಂದ್ರೆ, ಅಕ್ಷರ ಕಲಿಬೇಕಾದ್ರೆ ಮೊದಲು ಓ ಮತ್ತು ಬರ್ಸ್ಬೇಕಂತ ನಮ್ಮ ಮಕ್ಳಿಗೆ ನಾದಿ ಮಾಡಿ. ಓ ಮತ್ತು ಬರೋದಾಗಲ್ಲ ಮಕ್ಕಳಿಗೆ. ಹ್ಯಾಗ ಮಾಡ್ಬೇಕೀಗ? ಅಕ್ಕಿ ತೊಗೊಂಡು ಅಕ್ಕಿದಿಂದ ನಮ್ಮ ಕೈ ಮಾಡಬೇಕು. ಅದು ಉನ್ನವ ಸಿದ್ದಮ್ಮ ಅಂತಾರೆ.
ಆಡಮುಟ್ಟದಾಗ ಓಂ ನಮ ಸಿದ್ಧಂ ಅಲ್ಲ, ಓಂ ನ ಸಿದ್ಧಂ. ಓಂ ನಮ ಸಿದ್ಧಂ ಅನ್ನೋ ಮಾತೇನದ ಅದು ಗಣೇಶದು ಅದು ಶುದ್ಧ. ಅವನಿಗೆ ಗಣೇಶ ಪೂಜೆ ಮಾಡಿ ಸರಸ್ವತಿ ಪಾಠ ನಂಗೆ 46 ಒಳಗೆ ಅದ್ ಪೂಜೆ ಮಾಡ್ಸಾರ ತಂದಿ ಎಲ್ಲ ಹೀಗೆ ಕೂಡಿಸಿ ಆಯರ್ ಮಾಡಿಸಿ ಎಲ್ಲ ಹಿರಿಯರ್ ಕರ್ಸಿ ಓಂ ನಮ ಸಿದ್ಧಂ, ಓಂ ನಮ ಸಿದ್ಧಂ. ಓಂ ಬಿಟ್ಟು ಯಾವುದಿಲ್ಲ. ಮಂತ್ರ ಹಾಕ್ಬೇಕಾದ್ರೆ ಷಡಕ್ಷರಿ ಓಂ ಸೋನೆ ಹಾಕ್ಬೇಕಲ್ಲ. ಸಿದ್ಧಂ ಅಂದ್ರೆ ಸಿದ್ಧರ ಶಬ್ದ ಓಂ ನಮ ಸಿದ್ಧಂ ಅಂದ್ರೆ ಪ್ರತಿಯೊಬ್ರು ನಾವೇನ ಬರೀಬೇಕಂತ. ಈಗ ಆಗಳಿಂದ ಮಾತು ಹೇಳಿದ್ನಲ್ಲ ಪರಾಶರ ಋಷಿ ನಾವೇ ಮೇಲೆ ಓಂ ಅಂತ ಬರೋದು. ನಾವೇ ಬರೋದಾಗಲ್ಲ. ಅಕ್ಕಿ ತೋರಿಸಿ ಅಕ್ಕಿ ಮೇಲೆ ಈಗ ಇವತ್ತಿನ ದಿವಸ ನಿಮ್ಮ ಪಡಸಾವಳಿ ಗ್ರಾಮಕ್ಕೆ ಬಂದು ಹಿರಿಯರಾದಂಥ ನಿಮ್ಮ ಅಮೃತ ನುಡಿಗಳನ್ನು ಆಶೀರ್ವಚನ ಕೇಳಿ ತುಂಬ ಆನಂದವಾಯಿತು. ಈ ಅವಕಾಶ ಕಲ್ಪಿಸಿಕೊಟ್ಟಿದಂಥ ಅಪ್ಪಾಸಾಬ್ ತೀರ್ಥೆ ಸರ್ ಹಾಗೂ ಕಾಶಿನಾಥ್ ಪ್ರತಾಪುರೆ ಮಾಮವರು ಹಾಗೂ ಪೋಸ್ಟ್ಮ್ಯಾನ್ ಆಗಿರುವಂಥ ನರ್ಸಪ್ಪ ಅವರು ಮತ್ತು ನಾಗೇಂದ್ರಪ್ಪ ಮಾಡೇಳು ಸರ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಸಂದೇಶ ನಮಗೆ ಕೊಟ್ಟಿದ್ದಾರೆ. ನಮ್ಮ ಚಾನಲ್ಗೆ ತಿಳಿಸಿದ್ದ ಹಿರಿಯರಿಗೆ ನನ್ನ ವತಿಯಿಂದ, ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.